ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಶ್ವ ಸಣ್ಣ ಫೌಂಡೇಶನ್ ಮುನವಳ್ಳಿ ವತಿಯಿಂದ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಶ್ರೀ ಪಂಚಲಿಂಗೇಶ್ವರ ಕ್ರಾಸ್ ಬಳಿ ಸಿಹಿ ವಿತರಣಾ ಕಾರ್ಯಕ್ರಮ ಜರುಗಿದೆ. ಫೌಂಡೇಶನ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಾರ್ವಜನಿಕರಿಗೆ ಸಿಹಿ ಹಂಚುವುದರ ಮೂಲಕ ಹಬ್ಬವನ್ನ ಸೌಹಾರ್ದಯುತವಾಗಿ ಆಚರಣೆ ಮಾಡಿದ್ದಾರೆ. ವಿವಿಧ ಧರ್ಮಗಳ ಜನ ಪರಸ್ಪರ ಪ್ರೀತಿ, ಸಹೋದರತ್ವ ಹಾಗೂ ಸೌಹಾರ್ದತೆಯಿಂದ ಬಾಳಬೇಕು ಎಂಬ ಸಂದೇಶವನ್ನ ಕಾರ್ಯಕ್ರಮ ಸಾರಿದೆ. ಕಾರ್ಯಕ್ರಮದಲ್ಲಿ ಸ್ಥಳೀಯರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಆರಾಧ್ಯ ದೈವ ಶ್ರೀ ಪಂಚಲಿಂಗೇಶ್ವರ ಮಹಾದೇವನನ್ನು ನೆನೆಯುತ್ತಾ ಇವತ್ತಿನ ಈದ್ ಮಿಲಾದ್ ಕಾರ್ಯಕ್ರಮ ನಿಮಿತ್ತವಾಗಿ ವಿಶ್ವಾಸನ್ನ ವೈದ್ಯ ಫೌಂಡೇಶನ್ ಇವರ ವತಿಯಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾದಂತ ಉಪಾಧ್ಯಕ್ಷರೇ ಹಾಗೂ ಪುರಸಭೆಯ ಸದಸ್ಯರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರೇ ಎಲ್ಲರಿಗೂ ಶರಣೆಂದು ಇವತ್ತಿನ ದಿವಸ ನಾ ಏನು ಹೇಳುವುದೇನು ಬಾಳ ಇಲ್ಲ. ನಮ್ಮ ಬೈರಕ್ದಾರ್ ಡಾಕ್ಟರ್ ಸಾಹೇಬರು ಎಲ್ಲ ಪೈಗಂಬರ್ ಅವರ ಚರಿತ್ರೆಯನ್ನು ಎಲ್ಲ ವಿವರವಾಗಿ ಅವರು ಹೇಳಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಈದ್ ಮಿಲಾದ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇನ್ನೂ ಹೆಚ್ಚು ಹೆಚ್ಚಾಗಿ ಅತಿ ವಿಜೃಂಭಣೆಯಿಂದ ಮಾಡಿಕೊಂಡು ಹೋಗ್ಲಿ ಅಂತ ಹೇಳಿ ಹಾರೈಸುತ್ತಾ ನನಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಾದ ಈಶ್ವರನಾಥ್ ಕಲ್ಕೇಟಿ ಅವರು ಹಾಗೂ ಬೈರಕ್ದಾರ್ ಡಾಕ್ಟರ್ ಸಾಹೇಬ್ ಹಾಗೂ ಬೈರಕ್ದಾರ್ ಎಲ್ಲ ಸಮಾಜದ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಈದ್ ಮಿಲಾದ್ ಹಬ್ಬವನ್ನು ಪ್ರತಿ ವರ್ಷ ಈ ವರ್ಷನು ಚೆನ್ನಾಗಿ ಸಿಹಿ ಹಂಚಿ ಎಲ್ಲಾ ಪೈಗಂಬರರ ಬಗ್ಗೆ ಇನ್ನೊಂದು ಬೈರಕ್ದಾರ್ ಸರ್ ಎಲ್ಲ ಅವ್ರ ಬಗ್ಗೆ ಹೇಳಿದಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲರದ ಅಟ್ರ ಕೂಡಿ ಹಬ್ಬವನ್ನು ಆಚರಿಸೋದು. ಇನ್ನೊಂದು ಗೌರ್ಮೆಂಟ್ ಸೂಟಿ ಯಾಕೆ ಕೊಡ್ತಾವ ಅಂತಂದ್ರ ಗೌರ್ಮೆಂಟ್ ಸೂಟಿ ಮುಸಲ್ಮಾನಿಗೆ ಕಷ್ಟಪಟ್ಟಿರೋದಿಲ್ಲ. ಅದು ಹಿಂದೂಗಳು ಮುಸಲ್ಮಾನರು ಕೂಡಿ ಹಬ್ಬ ಆಚರಿಸಿ ಕೊಟ್ಟಿರ್ತಾರೆ. ಒಂದು ಗಣೇಶ ಚತುರ್ಥಿಗೆ ಸೂಟಿ ಕೊಟ್ಟಿರ್ತಾರೆ. ಗಣೇಶ ಚತುರ್ಥಿಗೆ ಸೂಟಿ ಕೊಟ್ಟಾಗ ನಾವೇನ್ ತಿಳ್ಕೊಂಡಿರ್ತೀವಿ, ನಾವು ಹಿಂದೂಗಳಿಗೆ ಅಷ್ಟ ಅಂತ ಹಬ್ಬ. ಮುಸಲ್ಮಾನರು ಸೂಟಿ ಕೊಟ್ಟಿರ್ತಾರ. ಮುಸಲ್ಮಾನರು ಹಿಂದೂ ಎಲ್ಲರೂ ಒಂದಾಗಿ ಹಬ್ಬವನ್ನು ಆಚರಿಸ್ಕೊಂಡ ಎಲ್ಲಾರು ಸಹೋದರತೆಗಿಂತ ಚೆನ್ನಾಗಿ ಇಲ್ಲಿವರೆಗೂ ಬಂದಿವಿ, ಮುಂದೆ ಚೆನ್ನಾಗಿ ಎಲ್ಲರೂ ಇರ್ತಾರೆ ಅಂತ ಹೇಳಿ ಆ ಪಂಚಲಿಂಗೇಶ್ವರ ಮನಸ್ಕರಿಸ್ಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೀನಿ. ಪಂಚಲಿಂಗೇಶ್ವರನ ನೆನೆಸಿಕೊಳ್ಳುತ್ತಾ ಇವತ್ತಿನ ಈ ದಿವಸ ಸಂತರಲ್ಲಿ ಒಬ್ಬ ಶ್ರೇಷ್ಠ ಸಂತರಂದ್ರು ಅಡ್ಡಿ ಇಲ್ಲ, ಮೊಹಮ್ಮದ್ ಪೈಗಂಬರ್ ಅವರು. ಸರ್ ಹೇಳಿದ ಹಾಗೆ ಅವರ 6ನೇ ಒಂದು ಶತಮಾನದಲ್ಲಿ ಮಾಡಿರ್ತಕ್ಕಂಥ ಧರ್ಮ ಬೋಧನೆ ಇರ್ಬೋದು, ಅದು ಒಂದೇ ಧರ್ಮಕ್ಕಲ್ಲ, ಎಲ್ಲ ಧರ್ಮ ಎಲ್ಲ ಸಮಾಜದವ್ರಿಗೆ ಒಂದು ಸನ್ಮಾರ್ಗದಲ್ಲಿ ನಡೆಸಿ ಒಂದು ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಸನ್ಮಾರ್ಗವನ್ನು ನೀಡಿ ಅವ್ರದೇ ಆದಂತಹ ಕೊಡುಗೆ ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ. ಅವರ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಏನು ಈದ್ ಮಿಲಾದ್ ಅಂತ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಮುನವಳ್ಳಿಯಲ್ಲಿ ನಮ್ಮ ಯುವಕರು ಹೇಳಿದಾಗೆ, ಸರ್ ಹೇಳಿದಾಗೆ ಅಸ್ಲಂ ಆಗ್ಲಿ, ಅಫ್ಜಲ್ ಆಗ್ಲಿ, ಈಗ ನಮ್ಮ ಹುಕ್ಕೇರಿಯವರಾಗ್ಲಿ ಇವರೆಲ್ಲರೂ ಸೇರಿ ಏನು ಸ್ವೀಟ್ ಹಂಚಾಕತ್ತಾರ ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಹಬ್ಬ ಮಾಡೋದು ಅಂತಂದ್ರ ಹೋಗುದು, ನಮಾಜ್ ಮಾಡೋದು ನಮ್ಮಷ್ಟು ನಾವು ಹೋಗೋದಲ್ದ ಸಾರ್ವಜನಿಕರಿಗೆ ಬಂದಂತ ಬಿಸಿಲಲ್ಲಿ ಇವತ್ತಿನ ದಿವಸ ಸ್ವೀಟ್ ಹಂಚಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ದೇವರು ಇದೇ ರೀತಿ ಶಕ್ತಿ ಕೊಡ್ಲಿ. ದುರ್ಗಪ್ಪ ಹೇಳಿದಂಗ ಸೂಟಿ ನಮಗಷ್ಟ ನಿಮಗಷ್ಟ ಅನ್ನುವಂಥದ್ದಲ್ಲ, ಹಬ್ಬ ಆಚರಣೆ ಮಾಡಿ ಅನ್ನೋ ಸಲುವಾಗಿ ಎಲ್ಲ ಧರ್ಮದವ್ರಿಗೂ ಎಲ್ಲ ವರ್ಗದವ್ರಿಗೂ ರಜೆಯನ್ನು ಕೊಟ್ಟಿರ್ತಾರೆ. ಆ ರಜೆಯನ್ನು ನಾವು ಈ ಹಬ್ಬ ಆಚರಣೆ ಮಾಡೋದ್ರ ಮೂಲಕ ಒಂದು ಆಚರಣೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸಿ ಮತ್ತೊಮ್ಮೆ ಈದ್ ಮಿಲಾದ್ ಹಬ್ಬದ ಒಂದು ಶುಭಾಶಯ ಹೇಳ್ತಾ ನನ್ನ ಮಾಧ್ಯಮರ ಈದ್ ಮಿಲಾದ್ ನಬಿ ಅಂದರೆ ಪ್ರವಾದಿ ಪೈಗಂಬರರ ಜನ್ಮ ದಿನೋತ್ಸವದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ ಸೌದತ್ತಿ ತಾಲೂಕಿನ ಹೆಮ್ಮೆಯ ಶಾಸಕರಾದಂತಹ ವಿಶ್ವಾಸನ್ನ ವೈದ್ಯ ಅವರ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ನೆರೆದಂತಹ ಅವರಿವರನ್ನೇ ಪುರಸಭೆಯ ಅಧ್ಯಕ್ಷರಾಗಿರಬಹುದು, ಉಪಾಧ್ಯಕ್ಷರಾಗಿರಬಹುದು, ಎಲ್ಲ ಸಮಾಜದ ಹಿರಿಯರಾಗಿರಬಹುದು, ಯುವಕರಾಗಿರಬಹುದು, ಪತ್ರಕರ್ತರಾಗಿರಬಹುದು, ಅದರ ಜೊತೆಗೆ ಇಲ್ಲಿ ಬಂದಂತಹ ESI ಅವರು, PC ಅವರು ಹಾಗೂ ಎಲ್ಲ ಪುರಸಭೆಯ ಸದಸ್ಯರಿಗೆ ನಾನು ನನ್ನ ಅಸ್ಸಲಾಂ ಅಲೈಕುಂ ಅಂತ ಹೇಳುತ್ತಾ, ಬಂಧುಗಳೇ, ಇವತ್ತು ನಾವಿಲ್ಲಿ ಕೂಡಿರ್ತಕ್ಕಂಥ ವಿಷಯ ಏನಂತಂದ್ರೆ ಇಡೀ ಜಗತ್ತಿನಲ್ಲಿಯೇ ಯಾವಾಗ ಕತ್ತಲಾಗಿತ್ತು, ಯಾವಾಗ ಬಹಳಷ್ಟು ಅನ್ಯಾಯಗಳು ನಡೆದಿದ್ದು, ಯಾವಾಗ ಹುಟ್ಟಿದ ಕೂಡಲೇ ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಮಣ್ಣಿನಲ್ಲಿ ಹಾಕ್ತಾ ಇದ್ರು, ಯಾವಾಗ ಅಂಧಕಾರ ತಲೆದೋರಿತ್ತು,
ಯಾವಾಗ ಮೇಲು ಕೀಲು ಹಾಗೂ ಕಪ್ಪು ಬಿಳುಪು ಅನ್ನುವಂತ ಭೇದ ಭಾವ ಇಡೀ ಜಗತ್ತಿನಲ್ಲಿ ಪಸರಿಸಿತ್ತು, ಆವಾಗ ಜನ್ಮ ತಾಳಿದವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್. ಇವತ್ತು ಪ್ರವಾದಿ ಅಂದ್ರೆ ಏನು? ಅವರು ಕೇವಲ ಮುಸ್ಲಿಂ ಸಮಾಜಕ್ಕಷ್ಟೇ ಬಂದಿದ್ರ ಅಥವಾ ಅವರ ಜೀವನ ಚರಿತ್ರೆ ಏನು ಅನ್ನೋದು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕು ಬಂಧುಗಳೇ. ಪ್ರವಾದಿಯವರಂತಂದ್ರೆ ಕೇವಲ ಧರ್ಮ ಪ್ರಚಾರಕರಲ್ಲ ಬಂಧುಗಳೇ, ಇಡೀ ಮಾನವ ಕುಲಕ್ಕೆ, ಕೇವಲ ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಸಿಖ್ ಅಲ್ಲ, ಇಸ್ತಾಯಿ ಅಲ್ಲ, ಎಲ್ಲ ವರ್ಗದವರಿಗೆ, ಎಲ್ಲ ಸಮಾಜ ಬಾಂಧವರಿಗೆ, ಎಲ್ಲ ಧರ್ಮದವರಿಗೂ ಕೂಡ ಒಂದು ಜ್ಯೋತಿ ಬೆಳಕಾಗಿ ಬಂದವರು ಅಂತಂದ್ರೆ ಇವತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್. ಅವಾಗ ಅವರು ಏಕದೈವತ್ವವನ್ನು ಪ್ರತಿಪಾದಿಸ್ತಾರೆ. ಅಂದ್ರೆ ದೇವ್ರಂದ್ರೆ ಏನು, ಹೇಗಿದ್ದಾನೆ, ಅವನ ಸೃಷ್ಟಿ ಏನು, ನಾವ್ ಹೇಗಿದ್ದೀವಿ, ನಾವ್ ಯಾವ ರೀತಿ ಜೀವನ ನಡೆಸಬೇಕು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದನ್ನು ಅಂತ ಪ್ರತಿಪಾದಿಸುವುದು ಪ್ರವಾದಿ ಪೈಗಂಬರ್ ಬಂಧುಗಳು. ಅವರು ಬದುಕಿದ್ದು 6ನೇ ಶತಮಾನದಲ್ಲಿ ಬಂಧುಗಳೇ. ಸುಮಾರು 6ನೇ ಶತಮಾನದಲ್ಲಿ ಜ್ಯೋತಿ ಬೆಳಕಾಗಿ ಬಂದವರು ಮೊಹಮ್ಮದ್ ಪೈಗಂಬರ್ ಬಂಧುಗಳು. ಕೆಲವೊಂದು ಮಾತುಗಳನ್ನ ಪ್ರವಾದಿ ಪೈಗಂಬರ್ ಹೇಳ್ತಾರ, ಅದನ್ನ ಒಂದು ಕೆಲ ನುಡಿಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅವರು ಹೇಳ್ತಿರ್ತಾರೆ, ಈ ತಾಯಿ ಬಗ್ಗೆ ಹೇಳ್ತಾರೆ ಬಂಧುಗಳೇ. ಅವರು ತಾಯಿ ಅಂತಂದ್ರೆ ಅತ್ಯುನ್ನತ ಸ್ಥಾನ, ಆ ತಾಯಿಯ ಪಾದದ ಕೆಳಗಡೆ ಸ್ವರ್ಗವಿದೆ, ಹಾಗೂ ಈ ತಂದೆ ಅನ್ನುವಂಥದ್ದು ಸ್ವರ್ಗದ ಹೆಬ್ಬಾಗಿಲು ಅನ್ನುವಂತ ಮಾತನ್ನ ಇವತ್ತು ಪ್ರವಾದಿ ಪೈಗಂಬರ್ ಹೇಳ್ತಾರೆ. ಎಷ್ಟೋ ದೊಡ್ಡ ಮಾತು ನೋಡ್ರಿ ಬಂಧುಗಳೇ. ತಾಯಿಯನ್ನ ಯಾವ ರೀತಿ ಅವರು ಗೌರವಿಸಿದಾರೆ ಅಂತಂದ್ರೆ, ತಾಯಿಯ ಪಾದದ ಕೆಳಗಡೆ ಸ್ವರ್ಗವಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ನಾವು ಯಾವ ರೀತಿ ನಮ್ಮ ತಾಯಿಯನ್ನ ಗೌರವಿಸ್ಬೇಕನ್ನುವಂಥದ್ದು ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ತಂದೆಯನ್ನ ಒಂದು ಹೆಬ್ಬಾಗಿಲು ಅಂತ ಅಂತಾರೆ. ಅಂದ್ರೆ ಆ ಹೆಬ್ಬಾಗಿಲು ಇರ್ಲಾರ್ದೆ ನೀವು ಸ್ವರ್ಗವನ್ನು ಪ್ರವೇಶಿಸುವುದಿಲ್ಲ ಅನ್ನುವಂತ ಮಾತು ಬಂಧುಗಳು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗುತ್ತೆ ಎಂದು ಆಶಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.